ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮಿ, ರೀ, ಏನಾದ್ರೂ ಬೇಕಿತ್ತಾ? ಏನಿಲ್ಲ, ನಿನ್ ಜೊತೆನೆ ಮಾತಾಡ್ಬೇಕಿತ್ತು. ಅದಕ್ಯಾಕ್ ಮೀನಾಮೇಷ ಎಣಿಸ್ತಾ ಇದ್ದೀರಾ? ಅದೇನು ಅಂತ ಹೇಳಿ. ಅದು ಲಕ್ಷ್ಮಿ, ನನ್ನ ಕೆಲಸ ಹೋದಾಗ ಏನೋ ಅಂದ್ಕೊಂಡು ಆ ವಿಷಯ ನಿನಗೆ ತಿಳಿಸಿರ್ಲಿಲ್ಲ. ಆಮೇಲೆ ಏನೇನೋ ಆಗಿ ನಿನಗೆ ಗೊತ್ತಾಯ್ತು. ಆದರೆ ಈಗ ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡುವಂಥ ಮನಸ್ಥಿತಿ ನಾನಿಲ್ಲ ಲಕ್ಷ್ಮಿ. ರೀ, ನೀವ್ ನನ್ನ ಹತ್ರ ಹೇಳೋಕೆ ಯಾಕ್ರಿ ಇಷ್ಟು ಮುಜುಗರ ಪಡ್ತಿದ್ದೀರಾ? ನೀವ್ ಏನ್ ಹೇಳಿದ್ರು ನಾನ್ ಏನು ಅನ್ಕೊಳಲ್ಲ. ಅದೇನು ಅಂತ ಹೇಳಿ. ಅದು ಹಾಗಲ್ಲ ಲಕ್ಷ್ಮಿ. ಈಗ ನೀವ್ ಹೇಳ್ತಿರೋ ಇಲ್ವೋ? ನಮ್ಮ ಕೆಲಸ ಹೋದಾಗ ಚೆನ್ನಪ್ಪ ದೇವ್ರ ಥರ ಬಂದು ಅವನ ಆಟೋನ ನನಗೆ ಕೊಟ್ಟು ಇದರಲ್ಲಿ ಓಡಿಸಿ ಬದುಕು ಮಾಡ್ಕೊಳ್ಳಿ ಅಂತ ಕೊಟ್ಟ. ಇಷ್ಟು ದಿನ ಆಟೋ ಓಡಿಸಿ ಹೆಂಗೋ ಜೀವನ ಮಾಡ್ಕೊಳ್ತಾ ಇದ್ದೋ. ಇವತ್ತು ಆಟೋ ಕೆಟ್ಟೋಗ್ಬಿಡ್ತು ಲಕ್ಷ್ಮಿ. ಅಯ್ಯೋ, ಆಟೋ ಕೆಟ್ಟೋಯ್ತೇನ್ರಿ? ರಿಪೇರಿ ಮಾಡ್ಸಿದ್ರಾ? ಮೆಕ್ಯಾನಿಕ್ ಹತ್ರ ತೊಗೊಂಡೋಗಿದ್ದೆ ಲಕ್ಷ್ಮಿ. ಅವನೆಲ್ಲ ನೋಡಿ ಇದನ್ನ ರೆಡಿ ಮಾಡೋಕ್ಕೆ ತುಂಬ ದುಡ್ಡಾಗುತ್ತೆ ಅಂತ. ಚೆನ್ನಪ್ಪಂಗೆ ಹೇಳಿದೆ, ಸಿರಣ ಆಟೋನೇ ಅಷ್ಟು ಹಳೇದಾಗಿದೆ, ಅದನ್ನು ರಿಪೇರಿ ಮಾಡಿಸಿ, ಆ ದುಡ್ಡನ್ನು ದುಡಿಯೋಕೆ ಇನ್ನೂ 3-4 ವರ್ಷ ಬೇಕು, ಹಂಗೆ ರಿಪೇರಿ ಮಾಡಿಸೋದೇ ಬೇಡ, ಬಿಟ್ವಾಣ ಈ ಆಟೋನ ಅಂತ. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಹುಶಃ ಇನ್ಮೇಲೆ ನಾನು ಆಟೋ ಓಡ್ಸೋಕ್ಕಾಗಲ್ಲ ಲಕ್ಷ್ಮಿ. ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೋಬೇಕು. ರೀ, ಅದಕ್ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ಆಟೋ ಇಲ್ದೇ ಇದ್ರೆ ಏನಂತೆ? ಬೇರೆ ಆಟೋನ ಬಾಡ್ಗೆಗೆ ತಗೊಂಡು ಓಡ್ಸಿದ್ರಾಯ್ತು, ಅಥವಾ ಬೇರೆ ಕೆಲ್ಸ ನೋಡ್ಕೊಂಡ್ರಾಯ್ತು. ರೀ, ಆ ದೇವ್ರು ಕೆಲ್ಸ ಮಾಡೋ ಶಕ್ತಿನ ನಿಮಗ್ ಕೊಟ್ಟಿದ್ದಾನೆ. ಜೊತೆಗೆ ನಿಮ್ಗೆ ಕೆಲ್ಸ ಮಾಡ್ಬೇಕು ಅನ್ನೋ ಮನ್ಸಿದೆ. ಯಾವ ಕೆಲ್ಸ ಆದ್ರೇನು ಒಂದಲ್ಲ ಒಂದ್ ಕೆಲ್ಸ ಸಿಕ್ಕೇ ಸಿಗತ್ತೆ. ಅದಕ್ಕೋಸ್ಕರ ನೀವೀಗೆ ಬೇಜಾರ್ ಮಾಡ್ಕೋಬೇಡಿ. ಲಕ್ಷ್ಮಿ, ನಿಂಗೆ ಗೊತ್ತಾಗಲ್ಲ, ಈ ವಯಸ್ಸಲ್ಲಿ ನನ್ನಂತವನು ಕೆಲಸ ಸಿಗೋದು ಅಷ್ಟು ಸುಲಭ ಅಲ್ಲ. ಆ ಕಷ್ಟಪಟ್ಟು ಆ ರಾತ್ರಿ ಡ್ಯೂಟಿ ಒಂದು ನೋಡ್ಕೊಂಡಿದ್ದೆ, ಅದು ಏನೇನಾಯಿತು ಅಂತ ನಿನಗೆ ಗೊತ್ತು. ನೀನು ಹೇಳೋಷ್ಟು ಸುಲಭ ಅಲ್ಲ ಲಕ್ಷ್ಮಿ. ಪರವಾಗಿಲ್ಲ ಬಿಡ್ರಿ. ಒಂದ್ ವೇಳೆ ನೀವ್ ಹೇಳ್ದ ಹಾಗೆ ನಿಮಗ್ ಸದ್ಯದಲ್ಲೇ ಕೆಲ್ಸ ಸಿಗದೆ ಹೋದ್ರೂ ಏನು ತೊಂದರೆ ಇಲ್ಲ. ಹಾ ರೀ, ಹೇಗಿದ್ರು ನಿಮ್ PF ದುಡ್ಡು ಸ್ವಲ್ಪ ಇದೆಯಲ್ಲ ಬಾಕಿ, ಅದ್ರಲ್ಲೇ ಖರ್ಚು ಮಾಡಿದ್ರಾಯ್ತು. ಮುಂದೆ ನೋಡ್ಕೊಳ್ಳೋಣ. ಲಕ್ಷ್ಮಿ, ನಿಂಗೇನಾದ್ರೂ ಬುದ್ಧಿ ಇದೆಯಾ? ಹಿಂಗೆ ಪ್ರತಿ ಸಲ ಏನೋ ಅನಿವಾರ್ಯ ಅಂತ ಹೋಗಿ ಆಗ್ಲೇ ದುಡ್ಡನ್ನು ತೆಗೆದು ಖರ್ಚು ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಕೈ ಹಾಕಿದ್ರೆ ನಾವು ಮನೆ ಕಟ್ಟಬೇಕು ಅನ್ನೋ ಕನಸಾಗಿ ಉಳ್ಕೊಳತ್ತಷ್ಟೇ. ಒಪ್ಕೋತೀನ್ರಿ, ಆ ದುಡ್ಡನ್ನ ಮನೆ ಕಟ್ಟೋಕೆ ಅಂತಾನೆ ಇಟ್ಟಿರೋದು. ಆದ್ರೆ ಅದಕ್ಕೂ ಮುಂಚೆ ನಾವ್ ಈಗಿನ ಅವಶ್ಯಕತೆನ ಪೂರೈಸ್ಕೋಬೇಕಲ್ವಾ? ಯಾವಾಗ್ಲೂ ಮನೆ ಕಟ್ಟೋದಕ್ಕೋಸ್ಕರ ಇವಾಗಿರೋ ಕಷ್ಟಕ್ಕೆ ಆ ದುಡ್ಡನ್ನ ಬಳಸ್ಕೊಳ್ದೆ ಹೋದ್ರೆ ಹೇಗ್ ಹೇಳಿ? ನೋಡಿ, ನಾವೇನು ದುಂದು ವೆಚ್ಚ ಮಾಡೋದಕ್ಕೆ ಆ ದುಡ್ಡನ್ ತಗೋತಿಲ್ಲ ತಾನೆ. ತೀರಾ ಬೇಕೇ ಬೇಕು ಅನ್ನೋ ಸಮಯ ಬಂದಾಗ ಬೇರೆ ಯೋಚನೆ ಮಾಡೋದಕ್ ಬದಲು ಇರೋದನ್ನ ಖರ್ಚು ಮಾಡ್ಕೊಂಡ್ರೆ ಏನ್ ತಪ್ಪಿದೆ ರೀ? ನೋಡಿ, ನೀವ್ ಈ ತರ ಎಲ್ಲ ಯೋಚನೆ ಮಾಡೋದ್ ಬಿಟ್ಟು ನೆಮ್ಮದಿಯಾಗಿರಿ. ಏನೋ ಗೊತ್ತಿಲ್ಲ ಲಕ್ಷ್ಮಿ, ಈ ಸಲ ನಿನ್ಗಿರೋ ಭರವಸೆ, ಆಶಾಭಾವನೆ ಯಾಕೋ ನನಗೆ ಬರ್ತಾ ಇಲ್ಲ. ನೋಡಿ, ಬದುಕೋರ್ಗೆ 1000 ದಾರಿ ಇರುತ್ತೆ. ದೇವ್ರಿದಾನೆ, ಅವನೇ ನಮ್ಗೆ ಏನೋ ಒಂದು ದಾರಿ ತೋರಿಸ್ತಾನೆ. ನೀವ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡಿ.
ಹಾಂ, ವಿಷಯ ಗೊತ್ತಾಯ್ತಾ? ಏನು ವಿಷಯನೇ? ಅದೇ ರೀ, ಮಾವ ಆಟೋನ ರಿಪೇರಿಗೆ ಹಾಕಿದಾರಂತೆ. ಅದು ರಿಪೇರಿ ಮಾಡ್ಸೋಕ್ಕೆ ತುಂಬ ಖರ್ಚಾಗತ್ತಂತೆ. ಒಂದು ಹೊಸ ಆಟೋನೇ ತಗೋಬೇಕು, ಇಲ್ಲಾಂದರೆ ಬೇರೆ ಕೆಲಸ ಹುಡುಕೋಬೇಕು ಅಂತ ಹೇಳ್ತಾ ಇದ್ರು. ಪಾಪ ಅತ್ತೆ ಮಾವ ಈ ಮನೆಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಈ ವಯಸ್ಸಲ್ಲಿ ಮಾವ ಅದೆಷ್ಟು ದುಡಿಬೇಕೋ ಏನೋ. ಅಲ್ಲ ಕಣೆ, ನಿನ್ನ ಕಣ್ಣಿಗೆ ನಿಮ್ಮ ಅತ್ತೆ ಮಾವ ಮಾತ್ರ ಕಷ್ಟಪಟ್ಟು ದುಡ್ತಿರೋದಾ? ನಿನ್ನ ಗಂಡ ನಾನು ಕಷ್ಟಪಟ್ಟು ದುಡಿತಾ ಇಲ್ವಾ? ದೊಡ್ಡದಾಗಿ ಹೇಳಕ್ಕೆ ಬಂದ್ಬಿಟ್ಲಿ ಇಲ್ಲಿ. ಅಯ್ಯೋ, ನಾನೆಲ್ರಿ ಹಾಗಂದೆ. ನಾನೇನೋ ಹೇಳಿದ್ರು ನೀವೇನೋ ಹೇಳ್ತೀರಪ್ಪ. ಅವರಿಗೆ ಆಟೋ ಓಡ್ಸಕ್ಕೆ ನಾವೇ ಹೇಳಿದ್ವಿ, ಅವ್ರ ತಾನೇ ಹೋಗಿದ್ದು. ಈಗ ಅನುಭವಿಸ್ಲಿ ಬಿಡು. ರೀ ಏನ್ರಿ ಇಷ್ಟೆಲ್ಲ ಮಾತಾಡ್ತೀಯಲ್ಲ? ನಿಮ್ಮ ಮಾವಂಗೆ ರಿಟೈರ್ಮೆಂಟ್ ಆಯ್ತಲ್ಲ, ಅದರಲ್ಲಿ ದುಡ್ಡು ಬಂತಲ್ಲ, ಆ ದುಡ್ಡನ್ನ ನನ್ನ ಕೈಯಲ್ಲಿ ತಂದು ಕೊಟ್ಟು ಸಂತೋಷ, ಇನ್ಮೇಲೆ ನಿಂದೆ ಅಪ್ಪ ಈ ಮನೆ ಜವಾಬ್ದಾರಿ ಅಂತ ಕೊಟ್ಟಿದ್ರೆ ನಾನೇನಾಗಲ್ಲ ಅಂತಿದ್ದ. ಹಾ ರಿಟೈರ್ಮೆಂಟ್ ದುಡ್ಡು ತಗೊಂಡು ಮನೆ ನಡೆಸೋದಿಕ್ಕೆ ನೀವೇ ಆಗ್ಬೇಕಾ? ಅದನ್ನ ನಾನು ಮಾಡ್ತೀನಿ ಬಿಡ್ರಿ. ನಿಜವಾಗ್ಲೂ ನೀವು ಈ ಮನೆನ ನಡೆಸ್ತಿದ್ರಾ? ರೂಪಾಯಿ ಕೂಡ ಹಾಕಿಡೋ ನೀವು ಮನೆ ಜವಾಬ್ದಾರಿ ತಗೋತಿದ್ರಾ? ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ ಕಾರ್ಯರೂಪಕ್ಕೆ ತರೋದು. ಏಯ್ ಮುಚ್ಚೆ ಬಾಯಿ ಸಾಕು. ಈ ಮನೆಗೆ ದುಡ್ಡು ತಂದು ಹಾಕ್ತಿರೋದು ನಾನು, ನೀನು ತರ್ತಿದ್ಯಾ? ನಾನು ತಂದು ಹಾಕಿದ್ದನ್ನು ತಿಂತ ಕೂತಿದ್ಯಾ? ಇಷ್ಟೆಲ್ಲ ಮಾತಾಡ್ತೀಯ? ಹೌದಾ? ಸರಿಯಾಗಿದ್ರೆ ನಾಳೆಯಿಂದ ನಿಮ್ಮ ದುಡ್ಡನ್ನೇ ಬೇಯಿಸ್ಕೊಂತೀನಿ. ಸಂತು, ಒಂದು ನಿಮಿಷ ಬಾಪ ಇಲ್ಲಿ. ಹೋಗ್ರಿ. ಅದು ನಾನೆಲ್ಲ ಕೇಳಿಸ್ಕೊಂಡೆಪ್ಪ. ನನ್ನ ಆಟೋ ರಿಪೇರಿಗೆ ಬಂದಿರೋದು, ನನಗೆ ಹಣಕಾಸಿನಲ್ಲಿ ಇವಾಗ ಸ್ವಲ್ಪ ಕಷ್ಟ ಆಗಿರೋದು, ಅದೆಲ್ಲ ನನ್ನದೇ ಜವಾಬ್ದಾರಿ, ನಾನೇ ನಿಭಾಯಿಸ್ಕೊಳ್ತೀನಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾನೇ ಯೋಚನೆ ಮಾಡಿ. ಹಾಗಂತ ಮನೆ ಕಡೆ ಏನೂ ಕೊಡಲ್ಲ ಅಂತ ಅರ್ಥ ಅಲ್ಲ. ಪ್ರತಿ ತಿಂಗಳು ಮನೆ ಖರ್ಚಿನ ಕಡೆ ಎಷ್ಟು ಕೊಡ್ತೀನೋ ಅದು ಎಷ್ಟೇ ಕಷ್ಟ ಆದರೂ ಅದನ್ನು ನಾನು ಕೊಟ್ಟೇ ಕೊಡ್ತೀನಿ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.